ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪ. ಅಹಿಂಸೆ ಅಂದರೆ ಏನು ಅಂತ ಇತರರು ನಿರೂಪಣೆ ಕೊಟ್ಟದ್ದನ್ನು ನೋಡಿದ್ದಾಯಿತು. ಈಗ ಪರಮಾತ್ಮನ ಹೇಳ್ತಾನೆ, ನಾನು ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ ಅರ್ಜುನ, ನೀನು ತಿಳ್ಕೊ ಅಂತೇಳಿ ಮುಂದುವರಿಸ್ತಾನೆ. ಅಹಿಂಸೆ ಎಂಬ ಉಡುಗೆಯನ್ನು ಯಾವ ರೀತಿ ಧರಿಸಿದರೆ ಜ್ಞಾನವು ತಾನಾಗಿಯೇ ಗೋಚರಿಸುವುದು. ಅಂದರೆ ಅಹಿಂಸೆ ಎಂಬ ಅಂಥ ಒಂದು ವಸ್ತ್ರವನ್ನು, ಬಟ್ಟೆಯನ್ನು ಹಾಕಿಕೊಂಡ್ರೆ ಜ್ಞಾನ ಅಂತಕ್ಕಂಥದ್ದು ತಾನಾಗಿ ಯಾವ ರೀತಿ ಗೋಚರವಾಗುತ್ತೋ ಅಂತಹ ಅಹಿಂಸಾ ಸ್ವರೂಪವನ್ನು ನಿನಗೆ ವಿವರಿಸುವೆನು. ಅಹಿಂಸೆಯು ಪೂರ್ಣಗೊಂಡಿದೆಯೇ ಅಥವಾ ಇಲ್ಲವೇ ಎಂಬುದು ಆತನ ಆಚರಣೆಯಿಂದಲೇ ವ್ಯಕ್ತವಾಗುವುದು. ಆತನ ದಿನಚರಿ, ಕೆಲಸ ಕಾರ್ಯಗಳು, ಆಚರಣೆಗಳಿದೆಯಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗುತ್ತಂತೆ ಇವನು ಹಿಂಸಾ ಪ್ರವೃತ್ತಿಯವನು ಅಹಿಂಸಾ ಪ್ರವೃತ್ತಿಯವನು ಅಂತ. ಒರೆಗಲ್ಲಿನ ಮೇಲೆ ಚಿನ್ನವನ್ನು ಗೀಚುತ್ತಲೇ ಬಣ್ಣವು ಗೊತ್ತಾಗುವಂತೆ ಜ್ಞಾನವು ಮನಸ್ಸಿನೊಡನೆ ಮಿಳಿತವಾಗುತ್ತಲೇ ಅಹಿಂಸೆಯು ಉದಯವಾಗುವುದು. ನೋಡಿ ಎಷ್ಟು ಚೆನ್ನಾಗಿದೆ ಮಾತು. ಜ್ಞಾನವು ಮನಸ್ಸಿನೊಡನೆ ಮಿಳಿತವಾಗುತ್ತಲೇ, ಜ್ಞಾನ ಅಂತಕ್ಕಂಥದ್ದು ಮನಸ್ಸಿನ ಜೊತೆ ಸೇರ್ಕೊಳ್ತಾ ಇದ್ದಂಗೆ ಆ ವ್ಯಕ್ತಿಯಲ್ಲಿ ಅಹಿಂಸೆ ಅನ್ನೋದು ತನ್ನಿಂತಾನೇ ಉದಯ ಆಗುತ್ತೆ. ಅಹಿಂಸೆಯನ್ನು ಯಾವ ರೀತಿ ಆಚರಿಸಬೇಕೆಂಬುದನ್ನು ಹೇಳುವೆನು ಕೇಳು. ಮೀನಿನ ಕಡೆ ಲಕ್ಷ್ಯವನ್ನಿಟ್ಟ ಕೊಕ್ಕರೆಯು ನೀರಿನ ತರಂಗಗಳು ಭಂಗವಾಗದ ಹಾಗೆ ಜಾಗರೂಕತೆಯಿಂದ ನೀರಿನಲ್ಲಿ ಪಾದಗಳನ್ನು ಇಡುವಂತೆ. ಕೊಕ್ಕರೆ ನೀರಿನಲ್ಲಿ, ಕೆರೆಯಲ್ಲಿ ಮೀನು ಹಿಡಿಯೋದನ್ನು ನಾವೆಲ್ಲ ನೋಡಿರ್ತೀವಿ. ಮೀನಿಗೆ ಗೊತ್ತೇ ಆಗಬಾರ್ದು ಯಾರು ಬರ್ತಾ ಇದ್ದಾರೆ ಅಂತ. ನೀರಿನಲ್ಲಿ ತರಂಗಗಳೇ ಎದ್ದೇಳಬಾರ್ದು, ನೀರು ಕೊಂಚವೂ ಕೂಡ ಅಲುಗಾಡಬಾರ್ದು. ಆ ರೀತಿಯಲ್ಲಿ ಕಾಲುಗಳನ್ನ ಇಟ್ಕೊಂಡು ನೀರೊಳಗಡೆ ಹೋಗುತ್ತೆ ಕೊಕ್ಕರೆ. ಯಾಕೆ? ಮೀನುಗಳನ್ನ ಹಿಡಿಯೋದಕ್ಕೆ. ಆ ರೀತಿಯಲ್ಲಿ. ಅಥವಾ ಕಮಲದಲ್ಲಿರುವ ಪರಾಗವು ಉದುರಿ ಹೋಗುವುದೆಂಬ ಭಯದಿಂದ ಭ್ರಮರವು ಬಹು ನಿಧಾನವಾಗಿ ಪಾದಗಳನ್ನು ಇಡುವಂತೆ. ಒಂದು ದುಂಬಿ ಹೂವಿನ ಮೇಲೆ ಕೂತ್ಕೊಂಡು ಆ ರಸವನ್ನು ಹೀರಲಿಕ್ಕೆ, ಮಧುರ ರಸವನ್ನು ಹೀರಲಿಕ್ಕೆ ಬರಬೇಕಾದ್ರೆ ಅದೇನು ಮಾಡುತ್ತಂತೆ, ನಾವೆಲ್ಲ ನೋಡಿದ್ದೀವಿ, ನೀವು ಕೂಡ ನೋಡಿರ್ತೀರಿ. ಆ ಹೂವಿನ ಇದರ ಮೇಲೆ ಆ ಪರಾಗ ಕಡ್ಡಿ ಅಂತ ಇರ್ತದಲ್ಲ, ಸಲಾಕೆ ಥರ, ಅದ್ರ ಮೇಲೆ ಕೂತ್ಕೋಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ, ಈ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ ನೋಡಿ, ಅಂದರೆ ರಭಸವಾಗಿ ಕೂತ್ಕೊಂಡ್ರೆ ಹೆಲಿಕಾಪ್ಟ್ರು ಒಡೆದೋಗುತ್ತೆ, ಕುಕ್ಕದಂಗೆ ಕೂತ್ಕೊಂಡ್ರೆ. ಅದು ಮೆಲ್ಲಗೆ ತುಂಬ ನಿಧಾನವಾಗಿ ಕೂತ್ಕೋಬೇಕು. ಆ ರೀತಿಯಲ್ಲಿ ಈ ದುಂಬಿ ಹೂವಿನ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ, ಆ ಪರಾಗದ ಮೇಲೆ. ಆ ರೀತಿಯಲ್ಲಿ ಬಹು ನಿಧಾನವಾಗಿ ಪಾದಗಳನ್ನು ಇಡುವಂತೆ ಪ್ರತಿ ಪರಿಮಾಣಗಳಲ್ಲಿಯೂ ಅತಿ ಸೂಕ್ಷ್ಮ ಜೀವರುಗಳು ಇರುವರೆಂದು ಅರಿತು ಭೀತಿಯಿಂದ ಬಹು ನಿಧಾನವಾಗಿ ಹೆಜ್ಜೆಗಳನ್ನು ಇಡುವುದೇ ಅಹಿಂಸೆಯ ಲಕ್ಷಣವು. ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಯಾವುದಾದ್ರೂ ಒಂದು ಜೀವಿ ಸಿಕ್ಕಿ ಸತ್ತೋಗುತ್ತೆ ಕಾಲ್ಗೆ ಅಂತೇಳಿ ಬಹು ನಿಧಾನವಾಗಿ ಪಾದಗಳನ್ನ ಇಟ್ಟು ನೋಡ್ಕೊಂಡು ಜೋಪಾನವಾಗಿ ಜಾಗೃತಿಯಾಗಿ ನಡ್ಕೊಂಡು ಹೋಗ್ತೀವಲ್ಲ, ಇದನ್ನು ಹಿಂಸೆ ಅಂತ ಕರೀತಾರೆ. ಆದರೆ ನಮ್ಮಿಂದ ಸಾಧ್ಯವಾದು ನಾವು ಆಚರಣೆ ಮಾಡ್ತಾ ಇದ್ದೀವ ಅಂದರೆ ಕಷ್ಟ, ಬಹುಮಟ್ಟಿಗೆ ಕಷ್ಟ. ಇಂತಹ ಮನುಷ್ಯನು ತಾನು ಹೋಗುವ ಮಾರ್ಗದಲ್ಲೆಲ್ಲ ಕೃಪಾದೃಷ್ಟಿಯನ್ನು ಬೀರುವನು. ಇತರ ಜೀವರ ರಕ್ಷಣಾರ್ಥವಾಗಿ ತನ್ನ ಜೀವಿತವನ್ನೇ ಅರ್ಪಿಸಲು ಸದಾ ಸಿದ್ಧನಾಗಿರುವನು. ಹೇ ಅರ್ಜುನ, ಇಂತಹ ಪುರುಷನು ಜಾಗರೂಕತೆಯಿಂದ ನಡೆಯುವ ಅಹಿಂಸಾ ಭಾವಗಳನ್ನು ಶಬ್ದಗಳಿಂದ ವರ್ಣಿಸುವುದಕ್ಕೆ ಯೋಗ್ಯವಾದ ಪ್ರಮಾಣವೇ ದೊರೆಯುವುದಿಲ್ಲ. ಬೆಕ್ಕು ತನ್ನ ಮರಿಗಳನ್ನು ಬಾಯಿಂದ ಕಚ್ಚಿಕೊಂಡಾಗ ಅದರ ಹಲ್ಲುಗಳಿಂದ ಮರಿಗಳಿಗೆ ಬಾಧೆಯಾಗುವುದೇ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಕ್ಕು, ನಾಯಿ ಎಲ್ಲ ತನ್ನ ಮರಿಗಳನ್ನ ಸಾಗಿಸ್ತವೆ ಕಚ್ಕೊಂಡು. ಆದರೆ ಅವು ಎಷ್ಟು ಗಟ್ಟಿಯಾಗಿ ಕಚ್ಕೊಂಡು ಹೋದರೂ ಅದರ ಹಲ್ಲುಗಳಿಂದ ಮರಿಗಳಿಗೆ ಕಿಂಚಿತ್ತೂ ನೋವಾಗೋದಿಲ್ಲ. ಹಿಡ್ತಾ ಸಾಧಿಸ್ಕೊಂಡು ತಗೊಂಡೋಗ್ತವೆ. ಹೇಗೋ ಅದೇ ರೀತಿಯಲ್ಲಿ ಮಕ್ಕಳನ್ನು ಅದರ ತಾಯಿಯು ಪ್ರೇಮ ಕಟಾಕ್ಷದಿಂದ ನೋಡಿದರೆ ಮಕ್ಕಳಿಗೆ ಕಷ್ಟವಾಗುವುದೇ? ತಾಯಿಯ ದೃಷ್ಟಿಯೇ ಅಮೃತವು. ಮರಗಿಡಗಳ ಎಲೆಗಳು ಅಲುಗಾಡುವುದರಿಂದ ಕಣ್ಣುಗಳಿಗೆ ಎಷ್ಟು ತಂಪಾದ ಗಾಳಿಯು ತಗುಲುವುದೋ ಆತನ ಪಾದಗಳು ಸಹ ಅಷ್ಟು ಕೋಮಲವಾಗಿಯೇ ಭೂಮಿಯ ಮೇಲೆ ಬೀಳುವುದರಿಂದ ಅಲ್ಲಿರುವ ಜೀವರಾಶಿಗಳಿಗೂ ಕೇವಲ ಸುಖವೇ ಉಂಟಾಗುವುದು. ಒಬ್ಬ ಜ್ಞಾನಿಯಾದವನು ಯಾವ ಮಟ್ಟಿಗೆ ಪಾದವನ್ನು ಊರ್ತಾನೆ ಅಂದರೆ, ಬೆಕ್ಕು ಮತ್ತು ನಾಯಿಗಳು ತಮ್ಮ ಮರಿಗಳನ್ನ ಕಚ್ಕೊಂಡ್ರೆ ಯಾವ ರೀತಿಯಲ್ಲಿ ನೋವಾಗೋದಿಲ್ವೋ, ಈತನೂ ಪಾದ ಊರಿದರೆ ಈತನ ಪಾದದ ಕೆಳಗೆ ಅಕಸ್ಮಾತಾಗಿ ಸಿಕ್ಕಿಕೊಂಡ ಜೀವರಾಶಿಗಳಿಗೂ ಕೂಡ
ಯಾವುದೇ ಥರದ ನೋವಾಗುವುದಿಲ್ಲ, ಸುಖವೇ ಆಗುತ್ತದೆ ಅಂತ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅಹಿಂಸಾರೂಪಿಯ ವ್ಯಕ್ತಿತ್ವ ಇದು. ಹೇ ಅರ್ಜುನ, ಈ ಪ್ರಕಾರ ಮೆಲ್ಲನೆ ಪಾದಗಳನ್ನಿಡುವಾಗ ಮಾರ್ಗದಲ್ಲಿ ಯಾವುದಾದರೂ ಕ್ರಿಮಿಕೀಟವು ಕಾಣಬಂದರೆ ಆತನು ಮೆಲ್ಲನೆ ಹಿಂದಕ್ಕೆ ಸರಿದು ಹೋಗುವನು. ನಾನು ಗಟ್ಟಿಯಾಗಿ ಹೆಜ್ಜೆಗಳನ್ನಿಡುತ್ತಾ ನಡೆದರೆ ನನ್ನ ಸ್ವಾಮಿಯ ಆತ್ಮಸಮಾಧಿಗೆ ಭಂಗ ಉಂಟಾಗಿ ಆತನ ಸ್ಥಿರತೆಗೆ ಪೆಟ್ಟು ತಗುಲುವುದೆಂಬ ಭಯದಿಂದಲೇ ಪಾದಗಳನ್ನು ನಿಧಾನವಾಗಿ ಇಡುವನು. ಇರುವೆಯು ಮೇರು ಪರ್ವತವನ್ನು ಲಂಘಿಸಲಾರದಂತೆ ಅಥವಾ ಸೊಳ್ಳೆಯು ಈಜುತ್ತಾ ಸಮುದ್ರವನ್ನು ದಾಟಲಾರದಂತೆ ಮಾರ್ಗದಲ್ಲಿ ಬಿದ್ದಿರುವ ಜೀವಿಯೂ ಸಹ ಆತನ ಪಾದಗಳಿಂದ ತುಳಿಯಲ್ಪಡುವ ಸಂಭವವೇ ಇರುವುದಿಲ್ಲ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇರುವೆಯು ಮೇರು ಪರ್ವತವನ್ನು ಲಂಘಿಸಲಾರದಂತೆ, ಮೇರು ಪರ್ವತ ದೊಡ್ಡದಾಗಿರ್ತದೆ, ಇರುವೆ ಅದನ್ನು ಹತ್ತಿ ಇಳಿಲಾರದು. ಅಥವಾ ಸೊಳ್ಳೆಯು ಈಜುತ್ತಾ ಸಮುದ್ರವನ್ನು ದಾಟಲಾರದಂತೆ, ಸೊಳ್ಳೆಯ ಸಾಮರ್ಥ್ಯ ಚಿಕ್ಕದು, ಸಮುದ್ರವನ್ನು ಅದು ಈಜಿ ದಾಟಲಾರದು. ಮಾರ್ಗದಲ್ಲಿ ಬಿದ್ದಿರುವ ಜೀವಿಯೂ ಸಹ ಆತನ ಪಾದಗಳಿಂದ ತುಳಿಯಲ್ಪಡುವ ಸಂಭವವೇ ಇರುವುದಿಲ್ಲ. ಆ ಜ್ಞಾನಿ ನಡ್ಕೊಂಡು ಹೋಗ್ತಾ ಇದ್ರೆ ಆತನ ಪಾದಗಳಿಗೆ ಸಿಕ್ಕಿ ಯಾವ ಜೀವಿಯೂ ಸಹ ಮೃತಪಡುವುದಿಲ್ಲ. ಅಂದರೆ ತನ್ನಿಂದ ತಾನೇ ದಾರಿ ಏನಾಗುತ್ತೆ, ಜೀವಿಗಳೆಲ್ಲ ಪಕ್ಕದಲ್ಲಿ ಸರಿದು ನಿಂತುಕೊಳ್ಳುವಂಥ ಒಂದು ಸಂಭವ ಏರ್ಪಾಡಾಗುತ್ತೆ. ಅದು ಪ್ರಕೃತಿದತ್ತವಾಗಿ ಸಹಜವಾಗಿ ನಡೆಯುವಂಥ ಕ್ರಿಯೆಗಳು. ಆತನು ಹೆಚ್ಚು ದಯೆಯಿಂದ ನಡೆಯುವಂತೆಯೇ ಮಾತಿನಲ್ಲಿಯೂ ಸಹ ದಯೆಯು ವ್ಯಕ್ತವಾಗುವುದು. ಬರೀ ನಡೆಯಲ್ಲ, ನುಡಿಯಲ್ಲೂ ಸಹ ಆತನು ದಯೆಯ ಮಾತುಗಳನ್ನೇ ಮಾತನಾಡ್ತಾನೆ. ಮತ್ತು ಆತನ ಮುಖಮುದ್ರೆಯು ಪ್ರೇಮದ ತವರುಮನೆಯಂತಿರುವುದು. ಆತನ ಹಲ್ಲುಗಳು ಮಧುರಾಂಕುರಗಳೇ ಆಗಿರುವುವು. ಇಂತಹವನ ಬಾಯಿಂದ ಹೊರಡುವ ಶಬ್ದಗಳಿಂದ ಸ್ನೇಹಭಾವವು ತಾನಾಗಿಯೇ ಉಂಟಾಗುವುದು. ಆತನ ಅಂತರಂಗದಲ್ಲಿ ಕರುಣಾರಸವು ಪ್ರವಹಿಸುವಂತೆಯೇ ನಡೆಯುವುದರಲ್ಲಿಯೂ ದಯೆಯನ್ನು ಹುಟ್ಟಿಸಿ ಅನಂತರ ಬಾಯಿಂದಲೂ ದಯೆಯುಳ್ಳ ಮಾತುಗಳೇ ಹೊರಡುವು. ನೋಡಿ, ಜ್ಞಾನಿಯಾದವನ ಮಾತು ಅವನ ಹೃದಯಾಂತರಾಳದಲ್ಲೂ ಕೂಡ ಕರುಣಾಮಯಿಯಾಗಿ ಆತನು ಇರ್ತಾನೆ. ಆತನು ಯಾವಾಗಲೂ ಮಾತುಗಳನ್ನು ಆಡದಿದ್ದರೂ ಮಾತಾಡುವ ಪ್ರಸಂಗ ಬಂದಾಗ ಯಾರಿಗೆ ಮನನೋಯುವುದೋ, ಯಾರಿಗೆ ಕಾರ್ಯಭಂಗವಾಗುವುದೋ ಎಂಬ ಭಯದಿಂದ ಜಾಗರೂಕನಾಗಿ ಮಾತನಾಡುವನು. ಆದರೆ ಆತನು ಯಾರಿಗೂ ಎಳ್ಳಷ್ಟು ಕಷ್ಟವಾಗಬಾರದೆಂಬುದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಮಾತನಾಡುವುದೇ ಇಲ್ಲ. ಒಂದು ವೇಳೆ ಯಾರ ನಿರ್ಬಂಧಕ್ಕಾದರೂ ಮಾತನಾಡಬೇಕಾಗಿ ಬಂದರೆ ಕೇಳುವವರಿಗೆ ಆತನ ಮಾತುಗಳು ತಮ್ಮ ಮಾತಾಪಿತೃಗಳೇ ಮಾತನಾಡಿದರೆಂಬಂತೆ ಹಿತವನ್ನು, ಆನಂದವನ್ನು ಉಂಟು ಮಾಡುವವು. ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಎಷ್ಟು ಆನಂದಭರಿತವಾಗಿ ಹಿತವಾಗುವಂತೆ ಮಾತಾಡ್ತಾರಲ್ಲ, ಈತನು ಕೂಡ, ಜ್ಞಾನಿಯೂ ಕೂಡ ಯಾರ ಜೊತೆ ಮಾತಾಡಿದ್ರು ತಂದೆ ತಾಯಿಯೇ ಮಾತಾಡ್ತಾ ಇದ್ದಾರೇನೋ ಅನ್ನುವಷ್ಟು ಫೀಲ್ ಆಗಬೇಕು ಅವ್ರಿಗೆ, ಆ ಥರದ ಭಾವನೆ ಆಗಬೇಕು. ಆ ರೀತಿಯಲ್ಲಿ ಅವನು ಯಾರ ಜೊತೆಗಾದರೂ ಮಾತಾಡ್ತಾನೆ. ಆತನ ಬಾಯಿಂದ ಬರುವ ಶಬ್ದಗಳನ್ನು ಕೇಳುತ್ತಲೇ ಸ್ವಯಂ ನಾದಬ್ರಹ್ಮವೇ ಅವತರಿಸಿದೆ ಎಂಬಂತೆಯೂ, ಗಂಗಾ ಜಲವೇ ಉಕ್ಕಿ ಬಂದಂತೆಯೂ ಅಥವಾ ಆತನ ವಾಣಿಯಿಂದ ಹೊರಡುವ ಮಧುರ ಶಬ್ದಗಳನ್ನು ಅಮೃತ ತರಂಗಗಳಂತೆ ತೋರುವು. ಇನ್ನು ಆತನ ಅಮೃತಮಯ ವಾಕ್ಯನಲ್ಲಿ ಕುತರ್ಕ, ಹಠ, ಕಠೋರತೆ, ಪರಿಹಾಸ್ಯ, ಕಪಟ, ಇತರರನ್ನು ವಿರೋಧಿಸುವಂತಹ ಮರ್ಮಭೇದಕ ವಾಕ್ಯ, ತಿರಸ್ಕಾರ, ಸಿಡುಕು, ಕೋಪ, ಆಶಾಭಾವನೆ, ಸುಳ್ಳು ಮೊದಲಾದ ದುರ್ಗುಣಗಳಿಗೆ ಸ್ಥಾನವೆಲ್ಲಿ ದೊರೆತೀತು? ನೋಡಿ, ಜ್ಞಾನಿಯಾದವನು ಆತನ ಲಕ್ಷಣಗಳು ಹೇಗಿರ್ತವೆ? ಆತನ ಅಮೃತಮಯ ವಾಕ್ಯನಲ್ಲಿ ಕುತರ್ಕ ಇರೋದಿಲ್ಲ, ಮಾತಿನಲ್ಲಿ ಹಠ ಇರೋದಿಲ್ಲ, ಕಠೋರತೆ ಇರೋದಿಲ್ಲ, ಪರಿಹಾಸ್ಯ ಮಾಡುವುದು ಅಂದರೆ ಹೀಯಾಳಿಸೋದು, ಹಾಸ್ಯ ಮಾಡೋದು ಇವೆಲ್ಲ ಇರ್ತಾವಲ್ಲ, ಅವೆಲ್ಲ ಇರೋದಿಲ್ಲ, ಕಪಟತನ ಇರೋದಿಲ್ಲ, ಇತರರನ್ನು ವಿರೋಧಿಸುವಂತಹ ಮರ್ಮಭೇದಕ ವಾಕ್ಯಗಳಿರೋದಿಲ್ಲ, ತಿರಸ್ಕಾರ ಇರೋದಿಲ್ಲ, ಸಿಡುಕು, ಕೋಪ, ಆಶಾಭಾವನೆ, ಸುಳ್ಳು ಮೊದಲಾದ ದುರ್ಗುಣಗಳಿಗೆ ಸ್ಥಾನವೆಲ್ಲಿ ದೊರೆತೀತು? ಇಷ್ಟೆಲ್ಲವೂ ಕೂಡ ಆತನಿಂದ ದೂರ ಇರ್ತದೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.